ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯದೊಂದು ಮೆಥಡ್ ಹೇಳ್ಕೊಡ್ತೀನಿ. ಮನೆಯಲ್ಲೇ ಕಟ್ಟಿಂಗ್ಸ್ ನೆಟ್ಟಾವಾಗ ಒಣಗದೇ ಇರುವ ಹಾಗೆ ಎಲ್ಲ ಗಿಡಗಳಲ್ಲೂ ಅಂದರೆ ನಾವು ನೆಟ್ಟು ಎಲ್ಲ ಕಟ್ಟಿಂಗಲ್ಲೂ ಬೇರು ಬರೋ ಮೆಥಡನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ₹1 ಖರ್ಚಿಲ್ಲದೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿವರಿಸ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಈಗ ಫಸ್ಟ್ ನೀವು ನೋಡಿದ್ರಲ್ಲ ಮಲ್ಲಿಗೆ ಗಿಡ, ಅದನ್ನು ಕಟ್ಟಿಂಗಿಂದನೇ ತಂದು ನೆಟ್ಟಿದ್ದು. ತುಂಬ ಜನರು ತಿಳುವಳಿಕೆ ಏನಂದರೆ ನಾವು ಮನೇಲಿ ನೆಟ್ಟ ಗಿಡಗಳು ಬರೋದಿಲ್ಲ, ನರ್ಸರಿಯಿಂದ ತಂದು ನೆಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರ್ತಾರೆ. ಆ ಥರ ಏನೂ ಇಲ್ಲ. ನಾವು ಮನೇಲಿ ಎಲ್ಲ ಥರದ್ದು ಗಿಡಗಳು ಕಟ್ಟಿಂಗ್ ಕೂಡ ನಾವು ನೆಡ್ಬೋದು. ಆರ್ಗ್ಯಾನಿಕ್ಕಾಗಿ ರೂಟಿಂಗ್ ಹಾರ್ಮೋನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಟಲಲ್ಲಿ ಹೇಳ್ದಂಗೆ ₹1 ಖರ್ಚಿಲ್ಲಾರ್ದಿದ್ದು ಹೇಳ್ಕೊಡ್ತೀನಿ. ಈಗ ಮಳೆಗಾಲ ಬಂದ ತಕ್ಷಣ ದಾಸವಾಳ ಗಿಡ, ಮಲ್ಲಿಗೆ ಗಿಡ ಮತ್ತು ಗುಲಾಬಿ ಗಿಡ, ಇಂಥದ್ದೆಲ್ಲ ಹಲವಾರು ಹೂವಿನ ಗಿಡಗಳನ್ನೆಲ್ಲ ನಾವು ಕಟ್ಟಿಂಗ್ ಬೇರೆ ಫ್ರೆಂಡ್ಸ್ ಮನೆಯಿಂದೆಲ್ಲ ತಂದು ನೆಡ್ತಾ ಇರ್ತೀವಿ. ನೆಟ್ಟವಾಗ ಏನಾಗುತ್ತೆ ಅಂದರೆ ಕೆಲವು ದಿವಸದ ಮೇಲೆ ಆ ಕಟ್ಟಿಂಗು ಒಣಗಿ ಹೋಗ್ತಾ ಇರುತ್ತೆ. ಇದಕ್ಕೆ ರೀಸನ್ ಏನಂದರೆ 2 ರೀಸನ್ ಇರುತ್ತೆ. ಒಂದು, ಮಣ್ಣಿನ ಒಂದು ಕಂಡೀಷನ್ ಸರಿ ಇಲ್ಲಾರ್ದಿದ್ದಾಗ ಕಟ್ಟಿಂಗ್ ಒಣಗಿ ಹೋಗುತ್ತೆ. 2ನೇದು, ವಾತಾವರಣ ಸರಿ ಇಲ್ದಿದ್ದಾಗ ಕೂಡ ಒಣಗಿ ಹೋಗುತ್ತೆ. 3ನೇದು, ನಾವು ಅದಕ್ಕೆ ಯಾವುದೇ ಥರದ್ದು ಒಂದು ಪುಷ್ ಕೊಡಲ್ಲ, ಅಂದರೆ ಅದಕ್ಕೆ ಬೇರೆ ಬರುವ ಹಾಗೆ ಶಕ್ತಿ ಕೊಡೋದಿಲ್ಲ. ಈ ವಿಡಿಯೋದಲ್ಲಿ ಅದನ್ನೇ ನೋಡೋಣ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಸರಿ, ಈಗ ನಾನು ಕೆಲವೊಂದು ಕಟ್ಟಿಂಗ್ಸ್ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸ್ಫಟಿಕ ಅಂದರೆ ಡಿಸೆಂಬರ್ ಫ್ಲವರು, ದಾಸವಾಳ, ಸೇವಂತಿಗೆ, ಇದೆಲ್ಲ ಕಟ್ಟಿಂಗ್ ಹೇಗೆ ನೆಡೋದು ಅಂತ ಹೇಳ್ಕೊಡ್ತೀವಿ. ನಾರ್ಮಲಾಗಿ ಏನು ಮಾಡ್ತೀರಾ, ಕಟ್ಟಿಂಗ್ ತರ್ತೀರಿ, ಹಾಗೆ ಮಣ್ಣಲ್ಲಿ ನೆಡ್ತೀರಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕೆಲವೊಂದು ಟಿಪ್ಸ್ಗಳು ಕ್ಲೀನಾಗಿ ಸ್ವಲ್ಪ ಸ್ಕಿಪ್ ಮಾಡಲಾರ್ದೆ ನೋಡಿ. ನಾವು ಫಸ್ಟು ಕಟ್ಟಿಂಗ್ ತಂದಾಗ ಏನು ಮಾಡಬೇಕಂದ್ರೆ ಅದರಲ್ಲಿರೋ 90% ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡಬೇಕು. ಆವಾಗಲೇ ಆ ರೂಟ್ಸ್ ಬರೋಕ್ಕೆ ತುಂಬ ಅದಕ್ಕೆ ಶಕ್ತಿ ಸಿಕ್ಕುತ್ತೆ. ಇಲ್ಲ ಅಂತೇಳಿದರೆ ಆ ಕಟ್ಟಿಂಗಲ್ಲಿರೋ ಸ್ವಲ್ಪ ತೇವಾಂಶ ಕೂಡ ಎಲೆಗಳೇ ತೊಗೊಂಡ್ಬಿಡುತ್ತೆ. ಆವಾಗ ಕಟ್ಟಿಂಗ್ಸ್ ಏನಾಗುತ್ತೆ, ಒಣಗಿ ಹೋಗುತ್ತೆ. ಈಗ ರೂಟಿಂಗ್ ಹಾರ್ಮೋನ್ಸ್, ನಾವು ಆರ್ಗ್ಯಾನಿಕ್ ರೂಟಿಂಗ್ ಹಾರ್ಮೋನ್ಸ್ ಬಗ್ಗೆ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಫಸ್ಟ್ ತೊಗೊಂಡಿರೋದು ತುಳಸಿ ರಸ ಒನ್ ಆಫ್ ದ ಬೆಸ್ಟ್ ರೂಟಿಂಗ್ ಹಾರ್ಮೋನ್, ಆರ್ಗ್ಯಾನಿಕ್ ರೂಟಿಂಗ್ ಹಾರ್ಮೋನ್ ಅಂತ ಹೇಳ್ಬೋದು. ಇದರಲ್ಲಿ ಅದ್ದಿ ನೆಟ್ಟಾಗ ಕಟ್ಟಿಂಗ್ಸಲ್ಲಿ ಬೇಗ ಬೇರು ಬರುತ್ತೆ. 2ನೇದು ಅಲೋವೆರಾ ಜೆಲ್. ನೋಡಿ, ಅಲೋವೆರಾನ ನಾವು ಮನೆಯಲ್ಲೇ ಫ್ರೆಶ್ ಇದ್ದಿದ್ದವಾಗ ಅಲೋವೆರಾನ ಅದು ಜ್ಯೂಸ್ ಮಾಡಿಬಿಟ್ಟು ಅದರಲ್ಲಿ ನಾವು ತಂದಂಥ ಕಟ್ಟಿಂಗ್ಸನ್ನು ಅದ್ದಿ ನೆಟ್ಟಾವಾಗ ಆ ಗಿಡ ಒಣಗೋದಿಲ್ಲ, ಬೇಗ ಬೇರು ಬರುತ್ತೆ. ನಿಮಗೆ 15-20 ದಿವಸದಲ್ಲೇ ಬೇರು ಬರುತ್ತೆ. ಇನ್ನೊಂದು ನೋಡಿ, ಜೇನುತುಪ್ಪ. ಇದೆಲ್ಲ ನಾವು ಮನೆಯಲ್ಲಿರೋದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಜೇನುತುಪ್ಪ ಕೂಡ ಒಳ್ಳೆಯದೊಂದು ಆರ್ಗ್ಯಾನಿಕ್ ರೂಟಿಂಗ್ ಹಾರ್ಮೋನ್ ಬಗ್ಗೆ ಯಾಕೆ ಹೇಳ್ತೀನಿ, ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಮನೇಲೇ ಇರೋ ಅರಿಶಿನ ಕೂಡ ಒಳ್ಳೆಯ ಒಂದು ರೂಟಿಂಗ್ ಹಾರ್ಮೋನ್. ಈ ಅರಿಶಿನ ಹಲವಾರು ಥರದಲ್ಲಿ ನಾವು ಗಾರ್ಡನ್ನಲ್ಲಿ ಬಳಸ್ಕೊಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ, ಅರಿಶಿನದ ಬಗ್ಗೆನೇ. ಓಕೆನಾ? ಇದು ಕೂಡ ಒಂದು ರೂಟಿಂಗ್ ಹಾರ್ಮೋನ್. ಆಮೇಲೆ ಇದು ನೋಡಿ, ದಾಲ್ಚಿನ್ನಿ ಚಕ್ಕೆ. ಈ ದಾಲ್ಚಿನ್ನಿ ಚಕ್ಕೆ ಪೌಡ್ರು ಕೂಡ ನಮ್ಮ ಗಾರ್ಡನಲ್ಲಿ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಇದ್ರದ್ದು ಪುಡಿ ಕೂಡ ನಮಗೆ ಆರ್ಗ್ಯಾನಿಕ್ ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ಅದ್ದಿ ಕಟ್ಟಿಂಗ್ ನೆಟ್ಟಾವಾಗ 15-20 ದಿವಸದೊಳಗೆ ನಮ್ಗೆ ಒಳ್ಳೆ ಬೇರು ಬರುತ್ತೆ, ಚಿಗುರು ಬರುತ್ತೆ, ಸೂಪರಾಗಿ ಗಿಡಗಳು ನಾವು ತಯಾರು ಮಾಡ್ಬೋದು. ಈಗ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ, ಈಗ ಮಳೆಗಾಲ ಬಂದಿದೆ, ವಾತಾವರಣ ತಣ್ಣಗಾಗ್ತಾಯಿದೆ. ವಾತಾವರಣ ತಣ್ಣಗಾದವಾಗ ಕಟ್ಟಿಂಗ್ಸನ್ನು ನಾವು ನೆಟ್ಟವಾಗ ಅದರಲ್ಲಿ ಬೇಗ ಬೇರು ಬರುತ್ತೆ. ಅದೇ ನಾವು ಬೇಸಿಗೆಯಲ್ಲಿ ಕಟ್ಟಿಂಗ್ಸ್ ನೆಡ್ತೀವಿ ಅಂದರೆ ಆಗೋದಿಲ್ಲ. ಯಾಕಂತೇಳಿದರೆ ಹೊರಗಡೆ ಬಿಸಿ ಜಾಸ್ತಿ ಇರುತ್ತೆ, ಅದರಿಂದ ಬೇರು ಬರೋಲ್ಲ. ನೋಡಿ, ಇವೆಲ್ಲ ಕಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ನಾನು ಫಸ್ಟ್ ಹೇಳ್ದಂಗೆ ಅದರಲ್ಲಿರೋ ಎಲೆಗಳನ್ನೆಲ್ಲ ತೆಗೆದು ಬಿಡಬೇಕು. ಕೆಳಗಡೆ ಇರುತ್ತೆ ನೋಡಿ ಕಟ್ಟಿಂಗ್ಸ್, ನಾವು ಕಟ್ ಮಾಡಿರ್ತೀವಲ್ಲ, ಅದನ್ನು ಸ್ವಲ್ಪ ರೌಂಡಾಗಿ ಅಲ್ಲದೆ ಸ್ವಲ್ಪ ಸ್ಲ್ಯಾಂಟಾಗಿ, ಅಂದರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಬೇಕಂದ್ರೆ 45 ಡಿಗ್ರಿ ಆ್ಯಂಗಲ್ ಅಂದ್ಕೊಳ್ಳಿ, ಅಂದರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಬೇಕು. ಇದರಿಂದ ಏನು ಪ್ರಯೋಜನ ಅಂದರೆ, ಬೇರು ಬರೋಕ್ಕೆ ಜಾಸ್ತಿ ಜಾಗ ಸಿಕ್ತಂಗಿರುತ್ತೆ. ಅದು ಒಂದು ಸಣ್ಣದೊಂದು ಮೆಥಡ್ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇಲ್ಲಿ ಮಣ್ಣು ಯಾವ ಥರದ ತೊಗೊಳ್ಬೇಕಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಇದು ಕೋಕೋಪೀಟು, ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರ, ಇಷ್ಟೇ ತೊಗೊಂಡಿದ್ದೀನಿ. ಜಾಸ್ತಿ ಕೋಕೋಪೀಟು, ಸ್ವಲ್ಪ ಕಂಪೋಸ್ಟು, ಸ್ವಲ್ಪ ಮಣ್ಣು. ಕೋಕೋಪೀಟ್ ಜಾಸ್ತಿ ಇರಬೇಕು. ಒಂದು ವೇಳೆ ನಿಮ್ಮ ಹತ್ರ ಕೋಕೋಪೀಟ್ ಇಲ್ಲ ಅಂದರೆ ಮರಳು ತೊಗೊಳ್ಬೋದು. ಮರಳು ತೊಗೊಂಡಾಗ ಏನಂದರೆ ಮಣ್ಣು ಲೂಸಾಗಿದ್ದಷ್ಟು ನಮಗೆ ಬೇರು ಬೇಗ ಬರುತ್ತೆ. ಇನ್ನೊಂದು ನೋಡಿ, ಕಟ್ಟಿಂಗ್ಸ್ ನೆಡ್ತಾ ಇದ್ದವಾಗ ಯಾವಾಗಲೇ ಆಗಲಿ ಸ್ವಲ್ಪ ಕ್ರಾಸಾಗಿ ನೆಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಟ್ರೈಟಾಗಿ ನೆಡ್ತಾರೆ, ಅಂದರೆ ಸೀದಾ ನೆಟ್ಬಿಡ್ತಾರೆ. ಸೀದಾ ನೆಟ್ಟಾವಾಗ ನಮ್ಗೆ ಅದರಲ್ಲಿ ಬೇಗ ಬೇರು ಬರಲ್ಲ. ಇವೆಲ್ಲ ಸಣ್ಣ ಟೆಕ್ನಿಕ್ಕು, ಇವನ್ನೆಲ್ಲ ನಾವು ಫಾಲೋ ಹೋದರೆ
ನಮ್ಮದೆಲ್ಲ ಕಟ್ಟಿಂಗಲ್ಲಿ ಕೂಡ ಬೇರೆ ಬರುತ್ತೆ. ಈಗ ನಾನು ಇಷ್ಟೆಲ್ಲ ತೋರಿಸ್ತಿದ್ದೀನಲ್ಲ, ಅಕ್ಕ ಇಷ್ಟು ಎಲ್ಲ ತೊಗೊಬೇಕಾ ಅಂತ ನಿಮ್ಮ ತಲೆಯಲ್ಲೊಂದು ಪ್ರಶ್ನೆ ಹುಟ್ಕೊಳ್ಬೋದು. ಆ ಥರ ಏನೂ ಇಲ್ಲ. ನಿಮಗೆ ಯಾವುದು ಅನುಕೂಲ ಇದೆಯೋ ಆ ಥರದ್ದು ಒಂದೇ ತೊಗೊಳ್ಳಿ. ಒಂದು ತೊಗೊಂಡ್ರೆ ಸಾಕಾಗುತ್ತೆ. ನಮಗೆ ಎಷ್ಟು ಕಟಿಂಗ್ ನೆಡ್ತೀವೋ ನಾವು ಅದಕ್ಕೆ ಅಷ್ಟು ಬೇಕಾದಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈಗ ಜೇನುತುಪ್ಪ ಇದೆ ಅಂದ್ಕೊಳ್ಳಿ, ಒಂದು ಬಾಟ್ಲಿಗಟ್ಟಲೆ ಏನು ಬೇಕಾಗಲ್ಲ, ಒಂದು ಅರ್ಧ ಸ್ಪೂನು. ತುಳಸಿ ರಸ ಇದೆ ಅಂದ್ಕೊಳ್ಳಿ, ಒಂದು ಚಮಚ ಈ ಥರ ತೊಗೊಳ್ಳಿ. ಜೇನುತುಪ್ಪ ಅರಿಶಿನ ಆಗಲಿ ಇಂಥದ್ದೆಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಸೊ ಅದು ನಿಮ್ಮ ಹತ್ರ ದಾಲ್ಚಿನ್ನಿ ಚಕ್ಕೆ ಇಲ್ದಿದ್ರೆ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ, ಅದು ಪುಡಿ ಕೂಡ ಸಿಕ್ಕುತ್ತೆ. ನನಗೇನೋ ಲಿಂಕ್ ಸಿಕ್ತಂದರೆ ಈ ಶಾಪನ್ನು ಆಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ತರಿಸ್ಕೊಳ್ಳಿ. ನೋಡಿ, ನಾನು ಕಟಿಂಗ್ಸನ್ನೆಲ್ಲ ಎಷ್ಟು ಸಣ್ಣ ತೊಗೊಂಡಿದ್ದೀನಿ, ಹಾಗೆ ಯಾವ ಥರ ಕ್ರಾಸಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಯಾವಾಗಲೇ ಆಗಲಿ ಕಟಿಂಗು ಉದ್ದುದ್ದ ಇರಬಾರ್ದು, ಒಂದು 5 ರಿಂದ 6 ಇಂಚ್ ತನಕ ಮಾತ್ರನೇ ಇರಬೇಕು. ಅದಕ್ಕಿಂತ ಉದ್ದುದ್ದು ಯಾವುದೇ ಕಟಿಂಗ್ ತೊಗೊಳ್ಬೇಡಿ. ನೀವು ಗುಲಾಬಿ ಗಿಡ ತೊಗೊಳ್ಳಿ, ಮಲ್ಲಿಗೆ ಗಿಡ ತೊಗೊಳ್ಳಿ, ಸೇವಂತಿಗೆ ತೊಗೊಳ್ಳಿ, ಯಾವುದನ್ನು ತೊಗೊಂಡ್ರೂ ಕೂಡ ಉದ್ದುದ್ದು ಜಾಸ್ತಿ ದೊಡ್ಡದು ದಪ್ಪದ ಕಡ್ಡಿ ನೆಡಕ್ಕೆ ಹೋಗಬೇಡಿ. ಸಣ್ಣದ್ರಲ್ಲಿ ಈಗ ಮಳೆಗಾಲದಲ್ಲಿ ಈ ಥರ ಚಿಗುರಲ್ಲೇ ಬೇಗ ಬೇರು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಮಾತ್ರ ಸ್ವಲ್ಪ ದಪ್ಪದ ಕಡ್ಡಿ ನೆಟ್ಟರೆ ಬೇಗ ಚಿಗುರು ಬರುತ್ತೆ. ಈಗ ಮಾವಿನದಿದಾಗಲಿ, ಮಾವಿನ ಕಟಿಂಗ್ ಕೂಡ ನೆಟ್ಟರೆ ನಿಮಗೆ ಬೇರೆ ಬರುತ್ತೆ ಅನ್ನೋದು ವಿಷಯ ಎಷ್ಟು ಜನರಿಗೆ ಗೊತ್ತಿದ್ದವ್ರು ಕಾಮೆಂಟಲ್ಲಿ ನಂಗೆ ಒಂದು ಸರ್ತಿ ಹೇಳಿ. ನಮ್ಗೆ ಬೇಕಾದ ಮಾವಿನ ಗಿಡ ಕೂಡ ನಾವು ಬೆಳೆಸ್ಕೊಳ್ಬೋದು ಕಟಿಂಗನ್ನೇ. ಅದು ಮಾತ್ರ ಒಂದು ನಮ್ಮ ಕಿರುಬೆರಳಿರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರುವಂಥ ಕಡ್ಡಿ ತೊಗೊಂಡ್ಬಿಟ್ಟು ಇದೇ ಥರ ರೂಟಿಂಗ್ ಹಾರ್ಮೋನಲ್ಲಿ ಇದು ಅದ್ದಿ ನೆಟ್ಟವಾಗ ನಮಗೆ ಬೇಗ ಅದರಲ್ಲಿ ಬೇರು ಬರುತ್ತೆ. ನಾವೇ ಮಾವಿನ ಗಿಡನ ತಯಾರು ಮಾಡ್ಕೊಳ್ಬೋದು. ಈ ಥರ ಸಣ್ಣದ ಗಿಡಗಳು ಎಲ್ಲರಿಗೂ ಗೊತ್ತಿರ್ತಾರೆ. ಮಾವಿನ ಗಿಡ, ಹಲಸಿನ ಗಿಡ ಇಂಥದ್ದೆಲ್ಲ ಕಟಿಂಗ್ ನೆಟ್ಟರು ಕೂಡ ಬರುತ್ತೆ ಅಂತ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಾಗೆ ಕರಿಬೇವು ಗಿಡ ಕೂಡ ಕಟಿಂಗಲ್ಲಿ ನೆಡ್ಬೋದು. ಈಗ ಇನ್ನೊಂದು ನೋಡಿ, ರೂಟಿಂಗ್ ಹಾರ್ಮೋನ್ ಮಾಡೋದೆಲ್ಲ ಪ್ರಾಬ್ಲಮ್ ಯಾಕೆ ಈ ಜಂಜಾಟ ಎಲ್ಲ ಅಂತಿದ್ರೆ, ಈ ಥರ ಸಣ್ಣ ಅಲವೀರ ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಕಟಿಂಗ್ಸನ್ನು ತೂರಿಸ್ಬಿಟ್ಟು ಮಣ್ಣಲ್ಲಿಟ್ಟರು ಸಾಕು, ನಮಗೆ ಚೆನ್ನಾಗೆ ಚಿಗುರು ಬರುತ್ತೆ, ಬೇರು ಬರುತ್ತೆ, ಚಿಗುರು ಬರುತ್ತೆ. ಇನ್ನೊಂದು, ಈ ಕಟಿಂಗ್ಸನ್ನು ಎಲ್ಲಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವರಿಗೊಂದು ಪ್ರಾಬ್ಲಮ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರಂದರೆ, ಜಾಸ್ತಿ ಈಗ ಮಳೆ 24 ಗಂಟೆ 7 ದಿವಸನೂ ಬರ್ತಿರಲ್ಲ, 24/7 ಕೂಡ ಮಳೆ ಬರ್ತಿರಲ್ಲ. ಒಂದೊಂದು ದಿವಸ ಬಿಸಿಲು ಕೂಡ ಬರ್ಬೋದು, ಒಂದೊಂದು ದಿವಸ ಜಾಸ್ತಿ ಗಾಳಿ ಕೂಡ ಬರ್ಬೋದು. ಇಂಥ ಪ್ಲೇಸಲ್ಲಿ ಆ ಗಿಡ ನೆಟ್ಟವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಬಿಸಿಲು ಬಾರ್ದಿದ್ದಂಗೆ, ಜಾಸ್ತಿ ಗಾಳಿ ಬಾರ್ದಿದ್ದ ಕಡೆ ಇಡಿ. ಅಂದರೆ ಒಂದು 2-3 ಗಂಟೆ ಬಿಸಿಲು ಬರೋ ಕಡೆ, ಒಂದು ಸ್ವಲ್ಪ ಮಟ್ಟಿನ ಮಳೆ ನೀರು ಆಗೋ ಕಡೆ ಇಟ್ಟರೆ ಸಾಕಾಗುತ್ತೆ ಕಟಿಂಗು. ಇನ್ನೊಂದು, ನಾವು ಕಟಿಂಗ್ ನೆಟ್ಟವಾಗ ಅದ್ರ ಮೇಲೆ ಒಂದು ಕವರ್ ಏನಾದರೂ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ನಮಗೆ ಬೇಗ ಬೇರು ಬರುತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ನಾನು ಕಟಿಂಗ್ ನೆಟ್ಟವಾಗ ನಿಮ್ಗೆ ಅದ್ರ ಬಗ್ಗೆ ತೋರಿಸ್ತೀನಿ. ಇವೆಲ್ಲ ಬೇಡಪ್ಪ, ನಮ್ಗೆ ಸಿಂಪಲ್ಲಾಗಿ ಬೇಕು ಅಂತಂಗಿದ್ರೆ ಈ ರೂಟಿಂಗ್ ಹಾರ್ಮೋನ್ ಪೌಡ್ರು ಕೂಡ ನಮಗೆ ಆನ್ಲೈನಲ್ಲಿ ಸಿಕ್ಕುತ್ತೆ. ಇದು ಕೆಮಿಕಲ್ಸ್, ಆದರೆ ನಾವು ಕಟಿಂಗ್ ನೆಡೋಕ್ಕೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ. ಅದು ಬೇರೆ ಆರ್ಗಾನಿಕಲ್ಲ ಒಂದು ಸ್ವಲ್ಪ ಡೌಟ್ ಇದ್ದರೂ ಕೂಡ ಇದು ಮಾತ್ರ 100% ರಿಸಲ್ಟ್ ಕೊಡುತ್ತೆ. ನಾನು ಎರಡೂ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಟೈಮ್ ಇದ್ದವಾಗ ಆರ್ಗಾನಿಕ್ ರೂಟಿಂಗ್ ಹಾರ್ಮೋನ್ ಯೂಸ್ ಮಾಡ್ತೀನಿ, ಟೈಮ್ ಇಲ್ದಿದ್ದವಾಗ ಅರ್ಜೆಂಟಲ್ಲಿ ನೆಡಬೇಕಂದವಾಗ ಕೆಮಿಕಲ್ಸನ್ನು ಯೂಸ್ ಮಾಡ್ತೀನಿ. ನಾನು ಕೆಮಿಕಲ್ಸು ಮಣ್ಣಿಗೆಲ್ಲ ಹಾಕೋಕ್ಕೆ ಹೋಗಲ್ಲ, ಓನ್ಲಿ ಕಟ್ಟಿಂಗ್ಸಿಗೆ ಮಾತ್ರ ಯೂಸ್ ಮಾಡ್ತೀನಿ. ಅದೊಂದು ಮಾತ್ರ ನಿಮ್ಮ ತಲೆಯಲ್ಲಿರಲಿ. ಯಾಕಂತೇಳಿದರೆ ನಾವು ಆರ್ಗಾನಿಕ್ ಗಾರ್ಡನಿಂಗ್ ಮಾಡೋದ್ರಿಂದ ಈ ಕೆಮಿಕಲ್ಸ್ ಬಗ್ಗೆ ನಾವು ಹೇಳಲೂಬಾರ್ದು, ಆ ಥರ ಮಾಡಲೂಬಾರ್ದು. ಆದರೆ ಕೆಲವೊಂದು ಸರ್ತಿ ತಪ್ಪಿದ್ದಲ್ಲ. ಯಾಕಂತೇಳಿದರೆ ನಮಗೆ ಕಟ್ಟಿಂಗ್ಸ್ ಎಷ್ಟೋ ದೂರದಿಂದ ಯಾವುದೋ ಫ್ರೆಂಡ್ಸ್ ಹತ್ರ ತರಿಸ್ಕೊಂಡಿರ್ತೀವಿ, ತಂದ್ಕೊಂಡಿರ್ತೀವಿ, ಅದು ಸತ್ತೋದಾಗ ತುಂಬ ಬೇಜಾರಾಗುತ್ತೆ. ಅಂಥದ್ದಕ್ಕೆ ನಮಗೆ ಸ್ವಲ್ಪ ಸೇವ್ ಆಗಬೇಕಂತಿದ್ರೆ ಈ ರೂಟಿಂಗ್ ಹಾರ್ಮೋನ್ ಕೂಡ ತರಿಸ್ಕೊಳ್ಬೋದು. ಇದರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ಬೇಕಾದವರು ತರಿಸ್ಕೊಳ್ಳಿ, ಕಮ್ಮಿ ರೇಟಿಗೆ ಸಿಗುತ್ತೆ. ನೋಡಿ, ಮಲ್ಲಿಗೆ ಕೂಡ ಕಟಿಂಗ್ಸ್ ಇಂಥ ಸಣ್ಣ ಕಟಿಂಗಲ್ಲಿ ಕೂಡ ಚೆನ್ನಾಗಿ ಬೇರು ಬರುತ್ತೆ. ನಿಮ್ಗೆ ಯಾವುದೇ ಥರದ್ದು ಅನುಮಾನವೂ ಬೇಡ. ನಿಮ್ಮ ಮಲ್ಲಿಗೆ ಗಿಡ ಇದ್ದರೆ ಅದ್ರ ಕಟಿಂಗ್ ಕೂಡ ನೀವು ನೆಡಿ. ಹಾಗೆ ಪುದೀನ ಕೂಡ ನೆಡ್ಬೋದು. ಪುದೀನ ಕಟಿಂಗ್ಸ್ ಕೂಡ ಬೇರು ಸಿಂಪಲಾಗಿ ಬರುತ್ತೆ, ನೀರಲ್ಲಿಟ್ಟರು ಬರುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ, ಆದರೂ ನಿಮ್ಗೊಂದು ಸರ್ತಿ ನೆನಪು ಮಾಡ್ತಾಯಿದ್ದೀನಿ. ಇನ್ನು ಸೇವಂತಿಗೆ ಕೂಡ ನಾವು ಸಣ್ಣ ಕಟಿಂಗನ್ನು ತಗೊಂಡು ಬಿಟ್ಟು ರೂಟಿಂಗ್ ಹಾರ್ಮೋನಲ್ಲಿ ಅದ್ದಿ ಮಣ್ಣಲ್ಲಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬೇರು ಬರುತ್ತೆ. ಇದು ಮನೇಲೇ ₹1 ಖರ್ಚಿಲ್ಲಾರದೆ ಆರ್ಗ್ಯಾನಿಕ್ ರೂಟಿಂಗ್ ಪೌಡ್ರ್ ಬಗ್ಗೆ ನಿಮಗೆ ರೂಟಿಂಗ್ ಹಾರ್ಮೋನ್ ಬಗ್ಗೆ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಏನನ್ಸ್ತಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಕೆಳಗಡೆ ನಿಮಗೆ ಆ ಮೆಸೇಜ್ దగ్గర ಹೈಪ್ ಅನ್ನೋದಿದೆ, ಅದನ್ನು ಪ್ಲೀಸ್ ದಯಮಾಡಿ ಹೈಪ್ ಅನ್ನೋದು ಒತ್ತಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ
ಥ್ಯಾಂಕ್ಸ್ ಅಂತ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬರು, ಅದರಲ್ಲಿ ಕೂಡ ನೀವು ನನಗೆ ಯಾವ್ದಾದ್ರು ಹೆಲ್ಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋ ಬರೋಣ.